ವಾರಣಾಸಿ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಅವರು ಆರೋಪ ಮಾಡಿದ್ದಾರೆ, ನರೇಂದ್ರ ಮೋದಿಯವರು ವೋಟ್ ಕಳ್ತನ ಮಾಡೇ ಚುನಾವಣೆ ಗೆದ್ದಿರೋದು ಅಂತ. ವಾರಣಾಸಿ ಕ್ಷೇತ್ರದಲ್ಲಿ ಮತ ಎಣಿಕೆ ಆಗಬೇಕಾದ್ರೆ ಬೆಳಗ್ಗೆಯಿಂದ ಲೀಡು ಯಾರು ನಮ್ಮ ರಾಯ್ ಅಂತ ಇದ್ದಾರೆ ಅವರಿಗಿರ್ತದೆ. ಸಂಜೆ ಆಗಬೇಕಾದ್ರೆ ವೋಟ್ ಕೌಂಟಿಂಗ್ನ ಸ್ಟಾಪ್ ಮಾಡ್ತಾರೆ. ತದನಂತರ ವಿರುದ್ಧವಾದಂಥ ಪ್ರಕ್ರಿಯೆಗಳಾಗಿ ನರೇಂದ್ರ ಮೋದಿಯವರು ಲೀಡ್ ಅಂತ ತೋರಿಸ್ತಾ ಇದ್ದಾರೆ. ನೋಡಿ, ಪವಿತ್ರವಾದಂಥ ಹಕ್ಕು ಮತದಾನ. ಅದಕ್ಕೋಸ್ಕರನೇ ಈಗ ಉದಾಹರಣೆ 21 ವರ್ಷಕ್ಕೆ ಏನು ವೋಟಿಂಗ್ ಪವರ್ ಇತ್ತು ಅದನ್ನ ಇವತ್ತು 18 ವರ್ಷಕ್ಕೆ ರಾಜೀವ್ ಗಾಂಧಿಯವ್ರ ಕಾಲದಲ್ಲಿ ಇಳಿಸಿದ್ರು. ಏನಕ್ಕೆ ಅಂದರೆ ಯುವ ಮತದಾರರು ಬರಲಿ, ಈ ದೇಶದ ಭವಿಷ್ಯವನ್ನು ರೂಪಿಸ್ಲಿ ಅಂತ. ಆದರೆ ಮತವನ್ನು ಕಳ್ಳತನ ಮಾಡೋ ಮೂಲಕ, ನಮ್ಮ ಪಾವಿತ್ರತೆಗೆ ಧಕ್ಕೆ ತರೋ ಮೂಲಕ, ನಮ್ಮ ವೋಟ್ಗಳನ್ನ ಕಳ್ಳತನ ಮಾಡೋ ಮೂಲಕ ನರೇಂದ್ರ ಮೋದಿಯವರ ಯಾವ ಬುದ್ಧಿ, ಯಾಕೆಂದರೆ ಅವರು ಗೌರವನೀಯ ಸ್ಥಾನದಲ್ಲಿದ್ದಾರೆ, ನಾವು ಯಾವುದೂ ಸಾಧಾರಣವಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೆ ಆ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ಮತದಾನದ ಕಳ್ಳತನದ ಮೂಲಕ. ಈ ಒಂದು ಅಭಿಯಾನವನ್ನು ರಾಹುಲ್ ಗಾಂಧಿಯವರು ಕರ್ನಾಟಕದಿಂದನೇ ಶುರು ಮಾಡಿದರು. ಬಹಳ ಮುಖ್ಯವಾಗಿ ಮಹದೇವಪುರ ಕ್ಷೇತ್ರದಲ್ಲಿ 1,250,000 ಮತಗಳ್ಳತನ. ಅದು ಅವರ ಫೋಟೋಗಳದ್ದು ಇರ್ಬೋದು, ಅಥವಾ ಅವರ ಹೆಸರುಗಳು ತಪ್ಪಿರ್ಬೋದು, ಅಥವಾ ಅವರ ಮನೆ ಅಡ್ರೆಸ್ ಇಲ್ದೇ ಇರ್ಬೋದು, ಒಂದೇ ಮನೇಲಿ 100 ವೋಟರ್ಗಳಿರ್ಬೋದು. ಇದೆಲ್ಲ ಹೆಂಗೆ ಅನ್ನುವಂಥದ್ದು ಒಂದು ವಿಚಾರ. ಮೊನ್ನೆ ಮತ್ತೊಂದು, ಇವಾಗ ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ರು, ನಾನು ಒಂದು ಈ ಅಟಮ್ ಬಾಂಬ್ ಅಥವಾ ಇನ್ನೊಂದೇನೋ ಬಾಂಬನ್ನ, ಹೈಡ್ರೋಜನ್ ಬಾಂಬನ್ನ ಬಿಡ್ತೀನಿ ಅಂತ. ಅಂದರೆ ಆಳಂದದಲ್ಲಿ ಸುಮಾರು 6,800 ವೋಟ್ಗಳು ಯಾವ ರೀತಿ ನೋಡಿ, ನಾವೇ ಗೆದ್ದಿರೋದು, ನಾವೇ ಗೆದ್ದು ನಾವೇ ಇವತ್ತು ಪ್ರಶ್ನೆ ಎತ್ತುತ್ತಾ ಇದ್ದೀವಿ ಅಂತಂದರೆ ಹೌದು, ನಮಗೆ ಕಮ್ಮಿ ಇಲ್ಲ ಅಂತಂದರೆ ಒಂದು 25, 30, 40 ಸಾವಿರ ವೋಟ್ ಲೀಡ್ ಬರುವಂಥ ಜಾಗದಲ್ಲಿ ಕಮ್ಮಿ ವೋಟ್ಗಳಲ್ಲಿ ಗೆಲ್ಲುವಂಥದ್ದು. ಇನ್ನು ಶಿವಾಜಿನಗರದಲ್ಲೂ ಸಮೇತ ವೋಟ್ ಚೋರಿಯಾಗಿದೆ, ಸುಮಾರು 25,000 ವೋಟ್ಗಳು. ಅದನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಕಂಪ್ಲೇಂಟ್ ಕೊಟ್ಟರೆ ಒಬ್ಬ ಅಧಿಕಾರಿ ಸಸ್ಪೆಂಡ್ ಆಗಿರ್ತಾನೆ, ಆದರೆ ಬೇರೆಯವ್ರ ಮೇಲೆ ಕ್ರಮ ಇಲ್ಲ. ಇಲ್ಲಿ ತಳದಿಂದ, ಒಂದು ಹಳ್ಳಿಯಿಂದ, ಒಂದು ಗಲ್ಲಿಯಿಂದ ಅದು ಡೆಲ್ಲಿ ತನಕ ಮತಗಳ್ಳತನ ಮಾಡೋದ್ರಲ್ಲಿ ಈ BJPನವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಿದ್ದಾರೆ. BJP ಉದಾಹರಣೆ, ಇವತ್ತು 11 ವರ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರು. ಕರ್ನಾಟಕದಲ್ಲಿ ರಾಯಚೂರಿಗೊಂದು ಏಮ್ಸ್ ಕೊಡಲಿಲ್ಲ, ಮೈಸೂರಿಗೊಂದು IIT ಕಟ್ಟಲಿಲ್ಲ, ಇನ್ನು ಯಾವುದೇ ಒಂದು ಡ್ಯಾಮ್ ಇಲ್ಲ, ಯಾವುದೇ ಒಂದು ಏರ್ಪೋರ್ಟ್ ಇಲ್ಲ, ಯಾವುದೇ ಒಂದು ಯೂನಿವರ್ಸಿಟಿ ಇಲ್ಲ, ಯಾವುದೇ ಕೇಂದ್ರ ಸರ್ಕಾರದ ಕೊಡುಗೆಗಳಿಲ್ಲ. ನರೇಂದ್ರ ಮೋದಿಯವರು ಕರ್ನಾಟಕ ರಾಜ್ಯ ಸರ್ಕಾರ ಹಾಕಿರ್ತಕ್ಕಂಥ ದುಡ್ಡಲ್ಲಿ ಅದರ ಮೆಟ್ರೋ ಟೇಪ್ ಕಟ್ ಮಾಡೋದಕ್ಕೆ ಬಂದಿರೋದು ಬಿಟ್ಟರೆ ಇಷ್ಟು ವರ್ಷದಲ್ಲಿ ಒಂದೇ ಒಂದು ಕೆಲಸಗಳಿಗೆ ಅವ್ರು ಬಂದಿಲ್ಲ. ಅದಕ್ಕೂ ಹೆಚ್ಚಾಗಿ ಕನ್ನಡಿಗರಿಗೆ ಟ್ಯಾಕ್ಸಲ್ಲೂ ಮಹಾವಂಚನೆ, ಮೋಸ, 14-15ನೇ ಹಣಕಾಸು ಆಯೋಗದ ಹಣ ನಮಗೆ ಬಂದಿಲ್ಲ. ನಮಗೆ ಬರಬೇಕಾಗಿರೋ ತೆರಿಗೆ 2,20,000 ಕೋಟಿ ಅದೂ ಬಂದಿಲ್ಲ. ಇವರು ಚುನಾವಣೆಗಳಿಗೆ ಬಂದು ಅವರು ಮತ ಕೇಳುವಂಥದ್ದು. ನಾನು ಯಾಕಿದನ್ನ ಉದಾಹರಣೆ ಕೊಟ್ಟೆ ಅಂದರೆ, 14ರಲ್ಲಿ ಇವರು ಶ್ರೀರಾಮ ಅಂತಾರೆ, 19ರಲ್ಲಿ ಇವರು ಪುಲ್ವಾಮ ಅಂತಾರೆ, 24ರಲ್ಲಿ ಇವರು EVM ಅಂತಾರೆ. ಒಟ್ಟಾರೆ ಈ EVM ಏನು ಇಟ್ಕೊಂಡು EVM ಅಲ್ಲಿ ಇಟ್ ಈಸ್ ಎ ಮ್ಯಾನ್ ಮೇಡ್ ಮಿಷನ್ನ ಹೆಂಗೆ ಬೇಕಿದ್ರು ಮ್ಯಾನಿಪ್ಯುಲೇಟ್ ಮಾಡಬಹುದು. ಆ ಮಿಷನ್ನ ಕಂಡುಹಿಡಿದಿದ್ದು ಜಪಾನ್, ಅವರು EVM ಉಪಯೋಗಿಸ್ತಾ ಇಲ್ಲ. ಅಮೇರಿಕ ಮುಂದೋರ ರಾಷ್ಟ್ರ, ಅವರು EVM ಬಳಸ್ತಾ ಇಲ್ಲ. ಅಮೇರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಹೇಳ್ತಾರೆ, ಭಾರತದ EVM ಅಲ್ಲಿ ಮತಗಳ್ಳತನ ನಡೀತದೆ, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ನರೇಂದ್ರ ಮೋದಿಯವರು ಜೋತು ಬಿದ್ದಿರ್ತಕ್ಕಂಥದ್ದು EVM ಜೊತೆಗೆ ನಕಲಿ ಮತದಾರನ್ನ ಸೃಷ್ಟಿ ಮಾಡಿ, ನನ್ನ ಹತ್ರ ದಾಖಲೆ ಸಮೇತ ಇತ್ತು, ನಾನು ಬಿಡುಗಡೆ ಮಾಡಿದ್ದೆ ಅದನ್ನ. ಶಿರ್ಡಿಯ ಲೋನಿ ಅನ್ನುವಂತಹ ಒಂದು ಮತಕ್ಷೇತ್ರದಲ್ಲಿ ಒಬ್ಬನೇ ವ್ಯಕ್ತಿ, ಒಬ್ಬನೇ ಅಪ್ಪ, ಏನಿಲ್ಲ ಅಂತಂದ್ರು 20-25 ವೋಟು, ಆ ಥರ 50-60 ಸಾವಿರ ವೋಟು ಒಂದು ವಿಧಾನಸಭಾ ಕ್ಷೇತ್ರ. ಈ ಸರಿ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಲಕ್ಷಕ್ಕಿಂತ ಕಮ್ಮಿ ಮತದಾನದಲ್ಲಿ ಅಂತರದಲ್ಲಿ 14 ಜನ ಗೆದ್ದಿದ್ದಾರೆ. ನೋಡಿ, ನರೇಂದ್ರ ಮೋದಿಯವರ ಅಬ್ರ ಅಂತ ಹೇಳ್ತಾರೆ 14ರಲ್ಲಿ, ಅವತ್ತು ನಾವು 9 ಸೀಟ್ ಗೆದ್ದಿದ್ವಿ. 19ರಲ್ಲಿ ಹೆಂಗೆ ನಾವು ಕೇವಲ 1ಕ್ಕೆ ಬರ್ತೀವಿ? ಈ ಸರಿ ನಾವು 20 ಸೀಟ್ನ ಖಂಡಿತವಾಗ್ಲೂ 100ಕ್ಕೆ 100 ಗೆಲ್ತಾ ಇದ್ವಿ ಕರ್ನಾಟಕದಲ್ಲಿ. ಆದರೆ ಇಲ್ಲಿ ಮತಗಳ್ಳತನ, EVM ಚೋರಿ, EVM ಮೋಸ ನಡೆದಿರೋ ಕಾರಣಕ್ಕೋಸ್ಕರ ನಾವು 9 ಕ್ಷೇತ್ರವನ್ನು ಗೆಲ್ಲಕ್ಕಾಗಿದೆ. ಒಂದಂತೂ ಹೇಳ್ತೀನಿ, ನಿಮ್ಮ ನಕಲಿಯತ್ತನ್ನು, ನಿಮ್ಮ ಈ ಮೋಸವನ್ನು, ನಿಮ್ಮ ಈ ಅಧರ್ಮವಾದಂಥ ರಾಜಕೀಯ, ಏನು ಧರ್ಮದ ಹೆಸರಲ್ಲಿ ನೀವು ರಾಜಕೀಯ ಮಾಡ್ತಾ ಇದ್ರಲ್ಲ, ಈ ಮತದಾನವನ್ನು ಕಳ್ಳತನ ಮಾಡೋ ಮೂಲಕ ಅಧರ್ಮ ಅಂಧಪತನಕ್ಕೆ ನೀವು ಹೋಗಿದ್ದೀರಾ. ರಾಹುಲ್ ಗಾಂಧಿಯವರು ಇದಕ್ಕೆ ದಿಟ್ಟ ನಡೆಯನ್ನು ಇಟ್ಟು ಇಡೀ ದೇಶಾದ್ಯಂತ ಸಂಚಾರ ಮಾಡಿ, ಕರ್ನಾಟಕದಿಂದ ಅದು ಶುರುವಾಗಿ ಬಿಹಾರದ ಗಲ್ಲಿಗಳಲ್ಲಿ ಆ ಮಕ್ಕಳುಗಳು ಸಮೇತ ಬಂದು ಹೇಳ್ತಾ ಇದ್ದಾರೆ,
ಓಟ್ ಚೋರಿ ಆಗ್ತಾ ಇದೆ. ಓಟ್ ಚೋರ್ ನಿನ್ನ ಏನು ಸ್ಥಾನವನ್ನು ಬಿಟ್ಟು ಕೆಳಗಡೆ ಇಳಿ ಅನ್ನುವಂತಹ ಮತಗಳ್ಳರೇ, ನಿಮ್ಮ ಅಧಿಕಾರವನ್ನು ತ್ಯಜಿಸಿ ಅನ್ನುವಂತಹ ಕೂಗು ಭಾರತ ಯಾವುದು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಇವತ್ತು ದೊಡ್ಡ ಧ್ವನಿಯಾಗಿ ಹೋಗಿದೆ. ಒಂದಂತೂ ಸತ್ಯ, ಪ್ರಜಾಪ್ರಭುತ್ವ ವ್ಯವಸ್ಥೆ ಖಂಡಿತವಾಗ್ಲೂ ನಾವು ಒಂದಲ್ಲ ಒಂದು ದಿನ ಗೆಲ್ತೀವಿ. ನೀವು ಸಂವಿಧಾನಕ್ಕೆ ಅಪಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ, ನಮ್ಮ ಹಕ್ಕನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಾ. ಭಾರತದ ಜನ ಪ್ರಬುದ್ಧರಾಗಿದ್ದಾರೆ. ನರೇಂದ್ರ ಮೋದಿ ಮತ್ತು ಅವರ ತಂಡದ ಈ ಮಹಾ ವಂಚನೆ ಮೋಸವನ್ನು ಹೊರಗಡೆ ಇಡುವಂಥ ಕಾಲ ಅತಿ ಹತ್ತಿರದಲ್ಲಿದೆ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ.